ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಡೆಲಿವರಿ ಹತ್ತಿರ ಇರುವಾಗೆಲ್ಲ ಯಾವ ರೀತಿ ಎಲ್ಲ ಸಿಂಪ್ಟಮ್ಸ್ ಆಗಬಹುದು, ಗರ್ಭಿಣಿ ಸ್ತ್ರೀಯರಿಗೆ ಏನೇನೆಲ್ಲ ಸಿಂಪ್ಟಮ್ಸ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಮೊದಲನೇದಾಗಿ ನೀವು 8 ಕಂಪ್ಲೀಟ್ ಆಗಿ 9ಅಲ್ಲಿ ಬಿದ್ಮೇಲೆ ಏನಾಗುತ್ತೆ ಅಂತಂದ್ರೆ ಒಂದೊಂದು ಸತಿ ನಿಮಗೆ ಈ ಬೇಬಿ ಏನು ಪೆಲ್ವಿಕ್ ಏರಿಯಾ ಇದೆ, ಈ ಮೂಳೆ ಇದೆ, ಈ ಮೂಳೆಗಳ ಮಧ್ಯದಲ್ಲಿ ಬಂದು ಹೆಡ್ ಫಿಕ್ಸ್ ಆಗೋದಕ್ಕೆ ಶುರು ಆಗುತ್ತೆ. 8 ತಿಂಗಳ ಕೊನೆ 9ನೇ ವಾರದ ಮೊದಲನೇ ವಾರದಲ್ಲಿ ಕೂಡ ಈ ಥರ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಆಗುವಾಗ ನಿಮಗೆ ಮೂಳೆಗಳ ಮಧ್ಯದಲ್ಲಿ ಏನೋ ಇಕ್ಕಟ್ಟು ಅನ್ನೋ ಥರನೂ, ಮೊದಲ ಥರ ಇಲ್ಲದೆ ಇರೋದಕ್ಕಿಂತ ಬೇರೆ ಥರ ಫೀಲು ನಿಮಗೆ ಅನ್ನಿಸ್ತಾ ಇರುತ್ತೆ. ಸೊ 7 ತಿಂಗಳು 8 ತಿಂಗಳು ಬಿಗಿನಿಂಗಲ್ಲಿ ಇರೋ ಥರ ನಿಮಗೆ ಮನಸ್ಸು ಇರೋದಿಲ್ಲ, ಮೈ ಕೂಡ ಇರೋದಿಲ್ಲ. ನಿಮಗೆ ಬೇರೆ ಥರನೇ, ಅಂದರೆ ಏನೋ ಇಕ್ಕಟ್ಟು, ಏನೋ ಸಿಕ್ಕಾಕ್ಕೊಂಡಂಗೆ ಮೂಳೆಗಳ ಮಧ್ಯೆ ಪ್ರೆಷರ್ ಜಾಸ್ತಿ ಇರುತ್ತೆ. ಈ ಸಮಯದಲ್ಲಿ ನಿಮಗೆ ಒಂದು ರೀತಿ ಒಳಗಡೆಯಿಂದ ಥ್ರಸ್ಟು ಪುಷಿಂಗು ಆಗ್ತಾ ಇರುತ್ತೆ, ಏನೋ ಒಳಗಿಂದ ನೂಕ್ದಂಗೆ ಆಗ್ತಾ ಇರುತ್ತೆ. ಇದು ಬಂದು 9 ತಿಂಗಳಲ್ಲಿ ಆಗುವಂತಹ ವಿಷಯ. ಸರಿ, ಇದಾದ ಮೇಲೆ ಇನ್ನೇನೆಲ್ಲ ಆಗ್ಬೋದು ಅಂದರೆ ಲೈಟಾಗಿ ನಿಮಗೆ ವೈಟ್ ಡಿಸ್ಚಾರ್ಜ್ ಸ್ಟಾರ್ಟ್ ಆಗಿಬಿಡತ್ತೆ. ಸ್ವಲ್ಪ ಸ್ವಲ್ಪನೇ ವೈಟಾಗಿ ಬರೋದಕ್ಕೆ ಶುರು ಆಗುತ್ತೆ, ಲೈಟಾಗಿ ನೀರು ಥರನೂ ಬರೋದಕ್ಕೆ ಶುರು ಆಗುತ್ತೆ. ಆಗ ಕೂಡ ಹುಷಾರಾಗಿರಿ. ಜಾಸ್ತಿ ಆಯಿತು ಅಂತಂದರೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಿ. ನೆಕ್ಸ್ಟು ನಿಮ್ಮ ವಜೈನಲ್ ಪಾರ್ಟ್ ಏನಿದೆ ಪೂರ್ತಿಯಾಗಿ ನೋವ್ತಾ ಇರುತ್ತೆ, ತುಂಬಾ ನೋವಿರುತ್ತೆ. ಒಂಥರ ನಿಮಗೆ ಒಳಗಿಂದ ಏನೋ ಹಿಂಸೆ, ಈ ಗಾಯ ಆದಾಗ ಸುತ್ತಮುತ್ತ ಇರುವಂತಹ ಮಸಲ್ಸ್ ನೋವಾಗುತ್ತಲ್ಲ, ಆ ರೀತಿ ನಿಮಗೆ ವಜೈನಲ್ ಪಾರ್ಟನಲ್ಲೂ ನೋವು ಬರ್ತಾ ಇರುತ್ತೆ. ಇದಕ್ಕೆ ಕಾರಣ ಬಂದು ಬೇಬಿಯ ಹೆಡ್ ಪೊಸಿಷನ್ ಬಂದು ಇರೋದ್ರಿಂದನೂ, ಬೇಬಿಯ ತೂಕ ಡೌನ್ಗೆ ಇರೋದ್ರಿಂದನೂ ಇದು ಆಗುವಂತಹ ಅನುಭವ. ಸೊ ಇದರಿಂದ ನಿಮಗೇನು ಪ್ರಾಬ್ಲಮ್ ಇಲ್ಲ, ಬಟ್ ಬಿಸಿನೀರಲ್ಲಿ ವಾಶ್ ಮಾಡಿಕೊಂಡ್ರೆ ನಿಮಗೆ ಆಲ್ಮೋಸ್ಟ್ ನೋವು ಒಂದು ಅರ್ಧ ಭಾಗ ಕಡಿಮೆ ಆಗುತ್ತೆ, ಬಟ್ ನೋವು ಇದ್ದೇ ಇರುತ್ತೆ. ಹಾಗೆ ಬಂದು ಕಾನ್ಸ್ಟಿಪೇಷನ್ ಲೆವೆಲ್ ಹೈ ಆಗಿರುತ್ತೆ. ನಿಮಗೆ ಏನು ತಿಂದರೂ ಜೀರ್ಣ ಆಗಲ್ಲ, ಸರಿಯಾಗಿ ಮಲವಿಸರ್ಜನೆ ಮಾಡೋಕ್ಕೆ ಆಗಲ್ಲ. 2 ಡೇಸ್ ಒನ್ಸು ಮತ್ತು 3 ಡೇಸ್ ಒನ್ಸ್ ಈ ರೀತಿ ಹೋಗೋ ಥರ ಆಗುತ್ತೆ. ಸೊ ನಾರಿನಾಂಶ ಇರುವಂಥ ಊಟಗಳನ್ನು ಆದಷ್ಟು ತಗೊಳ್ಳಿ. ಮತ್ತು ಹೊಟ್ಟೆ ತುಂಬ ಟೈಟ್ ಆಗೋದು, ಗಟ್ಟಿ ಆಗೋದು, ಈ ರೀತಿ ವಿಷಯಗಳು ನಡೀತಾ ಇರುತ್ತೆ. ಇದು ಬಂದು ಮಗುವಿನ ಒಂದು ಮೂಮೆಂಟ್ ಕೂಡ ಇರ್ಬೋದು. ಸೊ ಮಗು ಒಳಗಡೆ ಹೆಡ್ ಫಿಕ್ಸ್ ಆಗೋದಕ್ಕೆ ಆಗುವಂಥ ವಿಷಯ ಕೂಡ ಇರ್ಬೋದು. ಸೊ ಮಸಲ್ಸ್ ಕ್ರ್ಯಾಂಪ್ಸ್ ತುಂಬಾ ಇರುತ್ತೆ. ನಿಮ್ಮ ಹಿಂದಿನ ಭಾಗದಲ್ಲಿ ನೀವು ಕೂತ್ಕೊಳ್ತೀರಲ್ಲ, ಕೂತ್ಕೊಳ್ಳುವಾಗ ನಿಮಗೆ ಕೂತಂತಹ ಸೊಂಟ ಮತ್ತು ನಿಮ್ಮ ಬೆನ್ನು ಇದೆಲ್ಲನೂ ಮುರಿದಂಗೆ ನೋವಾಗ್ತಾ ಇರುತ್ತೆ. ಹೊಟ್ಟೆಯ ಕಿಬ್ಬೊಟ್ಟೆ ಅಂತ ಹೇಳ್ತಾರೆ, ಅಂದರೆ ಹೊಕ್ಕಳಿನ ಕೆಳಭಾಗ ಕೂಡ ತುಂಬಾ ನೋವು ಅನಿಸ್ತಾ ಇರುತ್ತೆ. ಸೊ ಇದೆಲ್ಲನೂ ಫುಲ್ಲಿ ಕಾಮನ್. ನೋವು ಅಂತ ಹೇಳಿ ಪದೇ ಪದೇ ಅದನ್ನೇ ಯೋಚನೆ ಮಾಡಬೇಡಿ. ಸಿವಿಯರ್ ಆಗಿದ್ದಾಗ ಮಾತ್ರ ಹಾಸ್ಪಿಟ್ಲಿಗೆ ಹೋಗಲೇಬೇಕು. ಆದಷ್ಟು ಡೆಲಿವರಿಯನ್ನು ಎದುರು ನೋಡ್ತಾ ಈ ನೋವನ್ನು ಫೀಲ್ ಮಾಡಿ. ಆಮೇಲೆ ಬಂದು ನಿದ್ದೆ ಚೆನ್ನಾಗಿ ಬರಲ್ಲ. 9 ತಿಂಗಳಲ್ಲಿ ಆಲ್ಮೋಸ್ಟ್ ನಿದ್ದೆ ಕಡಿಮೆ ಆಗುತ್ತೆ. ಸೊ ಬೇಬಿಯ ಕಿಕ್ಸ್ ಜಾಸ್ತಿ ಇರುತ್ತೆ ಅಂತ ನೀವು ಅನ್ಕೋಬೇಡಿ, ಬೇಬಿಯ ಪ್ರೆಷರ್ ಜಾಸ್ತಿ ಇರುತ್ತೆ. ಬೇಬಿಯ ಕಿಕ್ಸ್ ಬಂದು ಆಲ್ಮೋಸ್ಟ್ 8 ಮಂತ್ ಆದಮೇಲೆ ಕಮ್ಮಿ ಆಗುತ್ತೆ. ಚೆಸ್ಟ್ ಹತ್ರ ಮಾತ್ರ ಲೈಟಾಗಿ ಕಿಕ್ಸ್ ಇರುತ್ತೆ, ಆದರೆ ಪ್ರೆಷರ್, ಹೊಟ್ಟೆಯ ಮೂಮೆಂಟು ಪ್ರೆಷರಿಂದ ತುಂಬಾ ಇರುತ್ತೆ. ಇದು ಬಂದು ಒಂದು ಹೆಲ್ದಿ ಅಂದಂಥ ಸಿಂಪ್ಟಮ್, ಇದರಿಂದ ನಿಮಗೆ ತೊಂದರೆ ಇಲ್ಲ. ನೆಕ್ಸ್ಟ್ ಬಂದು ತುಂಬಾ ನಿಮಗೆ ಹೊಟ್ಟೆ ಬಂದು ಕುತ್ಕೊಳ್ಳೋಕೆ ಹಿಂಸೆ ಆಗುತ್ತೆ, ನಿಂತ್ಕೊಳ್ಳೋಕೆ ಹಿಂಸೆ ಆಗುತ್ತೆ, ಓಡಾಡೋದಕ್ಕೆ ಕಷ್ಟ ಆಗುತ್ತೆ. ಮತ್ತು ಶಾರ್ಟ್ ಟೈಮಾಗಿ ನಮಗೆ ಉಸಿರಾಟ ಅನ್ನೋದು ಬಂದು ಸ್ವಲ್ಪ ಸ್ವಲ್ಪ ಕಮ್ಮಿ ಆಗೋದು, ಜಾಸ್ತಿ ಆಗೋದು ಥರ ಇರುತ್ತೆ. ಸೊಂಟ ನೋವು ವಿಪರೀತ ಇರುತ್ತೆ, ಇದೇನು ಯೋಚನೆ ಇಲ್ಲ. ಬಟ್ ಇದು ಜಾಸ್ತಿ ತುಂಬ ವಿಪರೀತ ಆಗ್ತದೆ, ತಡೆಯೋಕ್ಕೆ ಆಗ್ತಾಯಿಲ್ಲ ಅಂತಂದರೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ಳೋದು ತುಂಬಾ ಒಳ್ಳೆಯದು. ಈ ಸೊಂಟ ನೋವು, ಮೂಳೆ ನೋವು ಮತ್ತು ನಿಮ್ಮ ಪೆಲ್ವಿಕ್ ಏರಿಯಾ ಬೋನಲ್ಲಿ ಇರುವಂತಹ ನೋವು ಇದೆಲ್ಲ ಜಾಸ್ತಿ ಆದಾಗ ಹಾಸ್ಪಿಟ್ಲಿಗೆ ಹೋಗಿ. ಮತ್ತು ಸಡನ್ನಾಗಿ ನೋವು ಬಂದು ಬಿಟ್ಟು ಹೋಗ್ತಾ ಇದೆ, ಲಿಕ್ವಿಡ್ ಆಗಿ ನೀರು ಹೋಗ್ತಾ ಇದೆ, ಬ್ಲಡ್ ಹೋಗ್ತಾ ಇದೆ, ಒಂಥರ ಪಿಂಕಿಶ್ ಕಲರಲ್ಲಿ ಹೋಗ್ತಾ ಇದೆ ನೀರು ಅಂತಂದರೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಬೇಕು. ಬಿಟ್ಟು ನೋವು ಬರುತ್ತೆ, ಸೊಂಟ ಹತ್ರ ನೋವು ಬರುತ್ತೆ, ತೊಡೆಗಳು ಅದರ್ತವೆ, ವಜೈನಲ್ ಪಾರ್ಟ್ ಎಲ್ಲ ತುಂಬ ನೋವಾಗುತ್ತೆ. ಈಗ ಒಂದೇ ಸಲ ಹೇಳಬೇಕು ಅಂತಂದರೆ ನಮಗೆ ಸೆಕೆಂಡ್ ಡೇ ಪೀರಿಯಡ್ ಪೇಯ್ನ್ ಇರುತ್ತೆ ಅಲ್ಲ, ಆ ಥರ ಪೇಯ್ನು ತುಂಬ ಜಾಸ್ತಿ ಆದಾಗ ಯಾವ ರೀತಿ ಫೀಲ್ ಇರುತ್ತೆ, ಅದು ಬಂದು ಹೋಗುತ್ತೆ, ನಿಮಿಷಕ್ಕೊಂದ್ಸಲಿ ಬಂದು ಹೋಗುತ್ತೆ. ಆ ರೀತಿ ಬಂತು ಅಂದರೆ ಇಮ್ಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಿ. ಇದು ಡೆಲಿವರಿ ಪೇಯ್ನ್ಗೆ ಸೂಚನೆ. ಸೊ ಈ ರೀತಿ ಇರುತ್ತೆ ನೋವು. ನಮ್ಮ ಪೀರಿಯಡ್ಸ್ ಪೇಯ್ನ್ ಏನಿರುತ್ತೆ ಅದರ 10 ಪಟ್ಟು ನೋವು ಏನಿರುತ್ತೆ ಅದು ಸ್ಟಾರ್ಟಿಂಗಲ್ಲಿರುತ್ತೆ. ಸೊ ಹುಷಾರಾಗಿರಿ, ಹೆದರುವಂಥ ಅವಶ್ಯಕತೆ ಇಲ್ಲ, ಆರಾಮಾಗಿ ಫೇಸ್ ಮಾಡ್ಬೋದು. ಸೊ ಆದಷ್ಟು ಬೇಗ ಡಾಕ್ಟ್ರ್ ಹತ್ರ ಹೋಗಬೇಕಾಗುತ್ತೆ. ಈ ವಿಷಯಗಳು 9 ತಿಂಗಳಲ್ಲಿ ನಡೀತವೆ. ಟೇಕ್ ಕೇರ್.